ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ದೇವರೆಲ್ಲರಿಗೂ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ, ನಾನು ಇವತ್ತು ನಿಮಗೆ ನನ್ನ ತವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ. ಒಂದು 10 ನಿಮಿಷಕ್ಕೋಸ್ಕರ ನನ್ನ ತವ್ರ ಮನೆಗೆ ಹೋಗಿದ್ದೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬರಿದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ತಂಪಾದ ವಾತಾವರಣ, ಮಳೆ ಹುಯ್ದಿರೋ ಸಮಯ. ತುಂಬ ಮಳೆ ಇತ್ತು ಬೆಂಗಳೂರಲ್ಲಿ ಫ್ರೆಂಡ್ಸ್. ಒಂದೊಂದು ಕಡೆ ಅಂತೂ ತುಂಬಾ ರೋಡಲ್ಲೆಲ್ಲ ನೀರು ಆ ಥರ ಇತ್ತು ನೋಡಿ. ಇಲ್ಲಿಗೆ ಬಂದು ಇದೇನಪ್ಪ ಇವರು ತವ್ರ ಮನೆ ಅಂತ ಕರ್ಕೊಂಬಂದು ಈ ಥರ ಸಾಲ್ಗಟ್ಟಿದ್ದಾರೆ ಜನ ಅಂತ ನೀವು ಅಂದ್ಕೊಂಡ್ರೆ, ಇದು ನನ್ನ ತವ್ರ ಮನೆ ಅಲ್ಲ, ಇದು ESC ಹಾಸ್ಪಿಟಲ್. ಫಸ್ಟು ನಾವು ಬಂದಿದ್ದು ESC ಹಾಸ್ಪಿಟಲ್ಗೆ. ಇಲ್ಲಿಗೆ ಬಂದು ಯಾಕೆ ಅಂದರೆ, ನನ್ನ ಮಗಳಿಗೆ 6 ತಿಂಗಳು ಆದಮೇಲೆ ಇಲ್ಲಿ ಸ್ವಲ್ಪ ನನಗೆ ರೂಲ್ಸ್ ಕಂಪ್ಲೀಟ್ ಮಾಡಬೇಕಾಗಿತ್ತು. ಹಾಗಾಗಿ ನನಗೆ ಹಾಸ್ಪಿಟ್ಲಲ್ಲಿ ಒಂದು ಸ್ವಲ್ಪ ನನಗೆ ಕೆಲಸ ಇತ್ತು. ಫಸ್ಟು ಅಲ್ಲಿಗೆ ಬಂದು ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ರಿಟರ್ನ್ ಆಗಿದ್ದು ಮತ್ತೆ ಇನ್ನೊಂದು ಕಡೆ ರಿಟರ್ನ್ ಆದಾಗ ಅಲ್ಲಿ ಬರಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು ವಾತಾವರಣ ಅಂದರೆ ತುಂಬಾ ಚೆನ್ನಾಗಿತ್ತು. ಮೋಡ ಇತ್ತು, ಮೋಡದ ಜೊತೆಯಲ್ಲಿ ಸ್ವಲ್ಪ ಬಿಸಿಲಿತ್ತು, ಸಿಂಪಲ್ಲಾಗಿ ಮಳೆನೂ ಕೂಡ ಬರ್ತಾಯಿತ್ತು. ಎಷ್ಟು ಚೆನ್ನಾಗಿತ್ತು, ತಂಪಾದ ವಾತಾವರಣ ಅಂದರೆ ತುಂಬಾ ಇಷ್ಟವಾಯಿತು ಫ್ರೆಂಡ್ಸ್. ಅಲ್ಲಿಂದ ನಾವು ಬಂದಿದ್ದು ಇನ್ನೊಂದು ಕಡೆ, ಅದು ಎಲ್ಲಿ ಗೊತ್ತಾ? ಬನ್ನಿ ನಿಮಗೂ ತೋರಿಸ್ತೀನಿ. ನಾವು ESC ಹಾಸ್ಪಿಟಲಿಂದ ರಿಟರ್ನ್ ಆಗಿ ಬಂದಿದ್ದು ಇನ್ನೊಂದು ಕಡೆ, ಎಲ್ಲಿ ಅಂತ ಅಂದರೆ ಬೆಂಗಳೂರು 14 ಕ್ರಾಸಲ್ಲಿ ಇರುವಂಥ ಲೋಕಲ್ ಆಫೀಸ್. ಅಲ್ಲಿಗೆ ಬಂದು ಅಲ್ಲೂ ಕೂಡ ಕೆಲವು ಫಾರಮ್ಗಳು ನಾನು ಫಿಲಪ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಆಫೀಸಿಗೆ ಹೋದೆ. ಆಫೀಸಿಗೆ ಹೋಗಿ ಫಾರಮ್ ಎಲ್ಲ ಫಿಲಪ್ ಮಾಡಿ ಆದಮೇಲೆ ಅವ್ರು ಹೇಳಿದ್ರು 1 ಗಂಟೆ ಆಗುತ್ತೆ, ಮತ್ತು ಇನ್ನೂ 1 ಅವರ್ ನೀವು ಕಾಯಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು 1 ಅವರ್ ಅಲ್ಲೇ ನಾವು ವೇಟ್ ಮಾಡಿದೆವು. ಅಲ್ಲೇ ಕೂತ್ಕೊಂಡು ವೇಟ್ ಮಾಡಿ ಆದಮೇಲೆ ಎಲ್ಲ ಫಾರಮ್ ಫಿಲಪ್ ಆಯಿತು. ಅಲ್ಲಿಂದ ಮತ್ತೆ ನಾವು ಅಲ್ಲಿಂದ ರಿಟರ್ನ್ ಹೊರಟು ಮತ್ತೆ ನಾವು ಏನು ಮಾಡೋದು ಅಂತ ನಿಮಗೆ ತಿಳಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಮತ್ತೆ ನಾವು ಕರ್ಕೊಂಡು ಹೋಗ್ತೀನಿ ನಿಮಗೆ. ನನ್ನ ತವ್ರ ಮನೆ ಯಾವುದು ಅಂತ ನಿಮಗೆ ತಿಳಿಸ್ತೀನಿ. ಅಂದರೆ ಅಲ್ಲಿಗೆ ನಾವು ಯಾಕೆ ಹೋಗಬೇಕು ಅಂತ ಅಂದರೆ, ಇಲ್ಲಿ ಪ್ರತಿಯೊಂದು ಹೆಣ್ಮಕ್ಳು ಅಂದರೆ ಕೆಲವು ಹೆಣ್ಮಕ್ಳು ಬೆಂಗಳೂರಲ್ಲಿ ಇರುವಂಥ ಕೆಲವು ಹೆಣ್ಮಕ್ಳಿಗೆ ಇದು ತವ್ರ ಮನೆ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಅದಕ್ಕೋಸ್ಕರ ನಾನು ತವ್ರ ಮನೆ ಅಂತ ಆ ಜಾಗಕ್ಕೆ ಹೆಸರು ಕೊಟ್ಟಿದ್ದೀನಿ. ಬೇರೆಯವ್ರಿಗೆ ಅದು ಏನಾಗಿರುತ್ತೋ ನನಗೆ ಗೊತ್ತಿಲ್ಲ, ಆದರೆ ಅದು ನನ್ನ ಪಾಲಿಗೆ ಅದು ತವ್ರ ಮನೆ. ಹಾಗಾಗಿ ನಾನು ಅಲ್ಲಿ ಇರುವಂಥ ನನ್ನ ಖುಷಿನ ನಿಮ್ಮ ಜೊತೆ ಶೇರ್ ಮಾಡಲು ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ಮತ್ತೆ ಹೋಗೋಣ ಅಲ್ಲಿಗೆ. ನೋಡಿ ಫ್ರೆಂಡ್ಸ್, ಕೊನೆ ಪಕ್ಷ ನಾವು ನಮ್ಮ ತವ್ರ ಮನೆ ಹತ್ತಿರ ಬಂದು, ಈ ರೋಡು ಬಂದು ನಮ್ಮ ತವ್ರ ಮನೆ ಹತ್ತಿರ ಅಂತ ನಾನು ಹೇಳಿದೆ. ಆದರೆ ನನ್ನ ತವ್ರ ಮನೆ ಯಾವುದು ಅಂತ ಗೊತ್ತಾ? ನಾನು ಕೆಲಸ ಮಾಡುವಂಥ ಒಂದು ಕಂಪನಿ. ಹೌದು, ಇದೇ ನನ್ನ ತವ್ರ ಮನೆ ಅಂತ ನಾನು ಹೇಳಿದ್ದು ನಿಮಗೆ. ಈ ಕಂಪನಿ ನನಗೆ ತವ್ರ ಮನೆಗಿಂತ ಹೆಚ್ಚು, ಇನ್ನೂ ಒಂದು ಪಟ್ಟು ಹೆಚ್ಚು ಅಂತ ನಾನು ಹೇಳ್ಕೊಳ್ಳೋದ್ರಲ್ಲಿ ನನಗೇನು ಮುಜುಗರ ಇಲ್ಲ. ಹೌದು ಫ್ರೆಂಡ್ಸ್, ಆ ಥರ ಇದೆ ನನ್ನ ಕಂಪ್ನಿ ನನಗೆ. ಅದಕ್ಕೋಸ್ಕರ ನಾನು ಹೇಳಿದ್ದು, ಈ ಹೆಣ್ಣು ಮಕ್ಕಳಿಗೆ ನಮ್ಮ ಕಂಪನಿ ಅಂತಲೇ ಅಲ್ಲ, ಗಾರ್ಮೆಂಟ್ಸ್ ಲೈನು ಪ್ರತಿಯೊಂದು ಕೆಲಸ ಮಾಡುವಂಥ ಹೆಣ್ಮಕ್ಳಿಗೆ ಒಂದು ತವ್ರ ಮನೆ ಆಗಿ ಇರುತ್ತೆ, ತಲೆ ಕಾಯುತ್ತೆ ಅಂತ ಹೇಳೋದ್ರಲ್ಲಿ ಒಂದು ತಪ್ಪಿಲ್ಲ. ನಾನು ಬರ್ತಾ ಇರೋದು ನೋಡಿ, ಮೆಟ್ಲು ನೀವು ನೋಡ್ತಾ ಇರ್ಬೋದು, 3 ರಿಂದ 4 ಅಫ್ಟಿಯರ್ ಮೇಲೆ ಇರೋದು. ನಾನು ಮೆಟ್ಲು ಹತ್ತಿ ಹೋದೆ. ಇಲ್ಲಿ ಹೋದಂಥ ಹುಡುಗಿರಿಗೆ ಯಾರಿಗೂ ಪರ್ಮಿಷನ್ ಇಲ್ಲ, ಆದರೆ ನನಗೆ ಪರ್ಮಿಷನ್ ಸಿಕ್ಕಿತ್ತು. ನನಗೆ ಒಳಗಡೆ ಹೋಗೋಕ್ಕೆ ಪರ್ಮಿಷನ್ ಕೊಟ್ಟರು ನಮ್ಮ ಮ್ಯಾನೇಜರು. ಹಾಗಾಗಿ ನಾನು ಎಲ್ಲರಿಗೂ ಹೋಗಿ ಮಾತಾಡ್ಸೋಕ್ಕೆ ನನಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೂ ಮಾತಾಡ್ಸೋಣ ಅಂತ ಹೇಳಿ ನಮ್ಮ ಕಂಪ್ನಿಯಲ್ಲಿ ನಾನು ಮೇಲ್ಗಡೆ ಹೋದೆ. ಬನ್ನಿ, ನಿಮಗೂ ಕೂಡ ಇವತ್ತು ಭೇಟಿ ಮಾಡಿಸ್ತೀನಿ. ಸ್ವಲ್ಪ ಮಟ್ಟಿಗೆ ನನ್ನ ತವ್ರ ಮನೆ ಹೇಗಿದೆ, ಒಳಗಡೆ ಯಾವ ಥರ ಇದ್ದಾರೆ ನನ್ನ ಜನ, ನನಗೆ ನೋಡಿ ಎಷ್ಟು ಖುಷಿಯಲ್ಲಿ ನನಗೆ ಆನಂದಿಸ್ತಾರೆ, ನನಗೆ ಎಷ್ಟು ಖುಷಿಯನ್ನು ಕೊಡ್ತಾರೆ ಅಂತ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಬನ್ನಿ, ನಿಮಗೂ ಕೂಡ ಸ್ವಲ್ಪ ಮಟ್ಟಿಗೆ ಭೇಟಿ ಮಾಡಿಸ್ತೀನಿ. ಯಾಕೆ ಅಂದರೆ ಅಲ್ಲಿ ರೂಲ್ಸ್ ಇಲ್ಲ, ಫೋನಲ್ಲಿ ನಾವು ವಿಡಿಯೋ ಮಾಡುವಂಥ ರೂಲ್ಸ್ ಇಲ್ಲ ನಮ್ಮ ಕಂಪನಿಯಲ್ಲಿ. ಆದರೆ ನಾನು ಅವರಿಗೆ ತಿಳಿಸಿ ಕೂಡ ನಾನು ಒಂಚೂರು ವಿಡಿಯೋ ಮಾಡಿಕೊಂಡೆ. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ನೋಡಿ, ಇವರು ಬಂದು ಪ್ರತಾಪ್ ಸರ್, ನಮ್ಮ ಫ್ಲೋರ್ ಇನ್ಚಾರ್ಜ್. ಇವರು ಬಂದು ಸೀನಣ್ಣ ಅಂತ ಹೇಳಿ ಸ್ವಲ್ಪ ಬಿಟ್ಟು ಇವರು ಬಂದು ಸೀನಣ್ಣ ಮೆಕ್ಯಾನಿಕ್ಕು. ಇವರು ಬಂದು ನಮ್ಮ ಅಣ್ಣ, ಅವರು ಬಂದು ನಮ್ಮ ಸಾರು. ಇಲ್ಲಿ ನಾವು ಅಣ್ಣ ತಮ್ಮ ಅಕ್ಕ ತಂಗಿರಾಗಿ ತುಂಬ ನಾನು 9 ವರ್ಷ ಕೆಲಸ ಮಾಡಿದ್ದೀನಿ ನಮ್ಮ ಕಂಪನಿಯಲ್ಲಿ. ಹೌದು, ಎಷ್ಟು ಖುಷಿಯಾಗುತ್ತೆ ನಮ್ಮ ಕಂಪ್ನಿ ಒಳಗಡೆ ಹೋದರೆ ಅಂದರೆ ನನಗೆ ವಾಪಸ್ ಬರೋಕ್ಕೆ ಇಷ್ಟನೇ ಆಗೋದಿಲ್ಲ. ನಾನು ಕೂಡ ಅಷ್ಟೇ ಕಾಯ್ತಾ ಇದ್ದೀನಿ, ಕಾತರದಿಂದ
ವರ್ಷದಿಂದ ಇನ್ನೂ 1 ವರ್ಷ ಯಾವಾಗ ಬರುತ್ತೆ ಅಂತ ಹೇಳಿ. ಯಾಕೆ ಅಂದರೆ ನಾನು ಪ್ರೆಗ್ನೆನ್ಸಿ ಆದಮೇಲೆ ನಾನು ಆಚೆ ಬಂದಿರೋದು, ಹೆಚ್ಚು ಕಡಿಮೆ 1 ವರ್ಷ ಆಗಕ್ಕೆ ಬರ್ತಾ ಇದೆ. ಆ ವರ್ಷ ಆದಮೇಲೆ ನಾನು ನಮ್ಮ ಕಂಪ್ನಿ ಒಳಗಡೆ ಹೋಗಿರೋದು. ನೀವು ನೋಡ್ತಾ ಇರ್ಬೋದು, ಇವರೆಲ್ಲ ನಮ್ಮ ಜನನೇ, ಇವರೆಲ್ಲ ನನ್ನ ಸ್ನೇಹಿತೆಯರು, ನನ್ನ ಅಕ್ಕ ತಂಗಿಯರು. ನೀವು ನೋಡ್ತಾ ಇರ್ಬೋದು ಎಷ್ಟು ಖುಷಿಯಲ್ಲಿ ನನಗೆ ಭೇಟಿ ಆಗ್ತಾ ಇದ್ದಾರೆ, ಎಷ್ಟು ಖುಷಿಯಿಂದ ಮಾತಾಡಿಸ್ತಾ ಇದ್ದಾರೆ ಅಂತ ಹೇಳಿ. ನನಗೆ ಅವರಿಗೆ ಎಲ್ಲ ಮಾತಾಡ್ಸೋಕ್ಕೆ ನನಗೆ ಪರ್ಮಿಷನ್ ಸಿಕ್ಕಿತ್ತು. ನೋಡ್ತಾ ಇರ್ಬೋದು ನೀವು. ಅದಕ್ಕೆ ಫ್ರೆಂಡ್ಸ್ ನಾನು ಹೇಳಿದ್ದು ನನ್ನ ತವ್ರ ಮನೆ ಇದು ಅಂತ ಹೇಳಿ. ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ನನಗೆ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಇಲ್ಲಿ ಬಾ ಇಲ್ಲಿ ಮಾತಾಡು ಅಂತ ಹೇಳ್ತಾಯಿದ್ರು. ಹೆಚ್ಚು ಕಡಿಮೆ ನಾನು ಮೇಲ್ಗಡೆ ಹೋಗಿದ್ದು ಬರೀ 10 ನಿಮಿಷ ಮಾತಾಡೋಕ್ಕೆ, ಆದರೆ ಅಲ್ಲಿ ಮಾತಾಡಿದ್ದು ನಾನು 1 ಅವರ್ ಆಯಿತು. ಹೆಚ್ಚು ಕಡಿಮೆ 1 ಅವರ್ ಎಲ್ಲರಿಗೂ ಭೇಟಿಯಾದೆ. ನೀವು ನೋಡ್ತಾ ಇರ್ಬೋದು, ತುಂಬ ದೊಡ್ಡ ಕಂಪ್ನಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ಅಲ್ಲಿಂದ ಅಲ್ಲಿವರೆಗೂ ನನಗೆ ಜನ ಇಲ್ಲಿ ಬಾ ಅಂತ ಹೇಳ್ತಾನೆ ಇದ್ದರು. ಹಾಗಾಗಿ ನಾನು ಎಲ್ಲರಿಗೂ ಭೇಟಿಯಾಗಿ ಎಲ್ಲರಿಗೂ ಮಾತಾಡಿಸಿ ಮತ್ತು ಇನ್ನೊಂದು ಫ್ಲೋರಲ್ಲಿ ಇನ್ನೊಂದು ಸೆಕ್ಷನಿಗೆ ಹೋದೆ. ಇನ್ನೊಂದು ಸೆಕ್ಷನಲ್ಲಿ ಹೋಗಿ ಅಲ್ಲೂ ಕೂಡ ನಾನು ಬಂದಿದ್ದೀನಿ ಅಂತ ತಿಳಿದಿದ್ದಕ್ಕೆ ಅಲ್ಲೂ ಕೂಡ ಕರೆದಿದ್ರು. ಹಾಗಾಗಿ ನಾನು ಅಲ್ಲೂ ಕೂಡ ಹೋಗಿ ಎಲ್ಲರಿಗೂ ಮಾತಾಡಿಸ್ದೆ. ನೀವು ನೋಡ್ತಾ ಇರ್ಬೋದು ನೋಡಿ, ಈ ಕೆಲಸನ ನಾನು ಇವ್ರು ಮಾಡ್ತಾ ಇದ್ದಾರಲ್ಲ, ಇದೇ ಕೆಲಸ ನಾನು ಮಾಡೋದು ಆ ಮಿಷನಲ್ಲಿ. ಮತ್ತು ಇವ್ರು ಮಾಡ್ತಾ ಇದ್ದಾರಲ್ಲ, ಇವರು ನನ್ನ ಕ್ಲೋಸ್ ಅಂದರೆ ಕ್ಲೋಸ್, ತುಂಬಾ ಕ್ಲೋಸ್ ಫ್ರೆಂಡ್. ನನ್ನ ಫ್ರೆಂಡ್ ಇವರು, ಅವ್ರ ಹೆಸರು ನಾನು ಹೇಳಲ್ಲ. ಓಕೆ, ನೋಡ್ತಾ ಇರ್ಬೋದು ನೀವು. ಈ ಕೆಲಸನೂ ಕೂಡ ನಾನು ಮಾಡ್ತೀನಿ. ಇವ್ರು ಮಾಡ್ತಾ ಇರೋದು ಸ್ಲೀವ್ ಅಟ್ಯಾಚ್, ಓವರ್ಲಾಕ್ ಮಿಷನಲ್ಲಿ ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದಾರೆ ಆಯಿತಾ. ಅದೇ ಕೆಲಸ ನಂದು ಕೂಡ. ನನ್ನ ತವ್ರ ಮನೆಯಲ್ಲಿ ಇರುವಂಥ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರಿಗೆ ನೋಡಿ ನಿಮಗೆ ಏನು ಅನ್ನಿಸ್ತು ಕಮೆಂಟಲ್ಲಿ ಖಂಡಿತ ತಿಳಿಸಿ ಫ್ರೆಂಡ್ಸ್. ನೋಡಿ ಎಲ್ಲ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ನನ್ನ ಅಕ್ಕ ತಂಗಿಯರು. ಹೌದು, ನಾನು ಇಲ್ಲಿ ಇವರ ಜೊತೆಯಲ್ಲಿ ಬೆರೆತು ಕೆಲಸ ಮಾಡಿರೋ ಅಂಥ ಹುಡುಗಿ ನಾನು. ಹಾಗಾಗಿ ನಾನು ನನ್ನ ತವ್ರ ಮನೆ ಅಂತ ಹೇಳೋದ್ರಲ್ಲಿ ನನಗೆ ಮುಜುಗರನೂ ಇಲ್ಲ, ಅದು ತಪ್ಪು ಅಲ್ಲ ಅಂತ ನನಗೆ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಫ್ರೆಂಡ್ಸ್? ಈ ರೀತಿ ನಿಮ್ಮ ಜೊತೆ ಖುಷಿಯನ್ನು ಹಂಚಿಕೊಂಡೆ. ನೆಕ್ಸ್ಟು ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ವಿಡಿಯೋಲಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತೆ ಸಿಗೋಣ, ಬಾಯ್.